ಓಂ ನಾತಿಚಿರೇಣ ವಿಶೇಷಾತ್ ಓಂ ಅಂತ 3ನೇ ಅಧ್ಯಾಯದ 1ನೇ ಪಾದದ 25ನೇ ಸೂತ್ರ. ಅದು ಯಾಕೆ ಆ ಸೂತ್ರ ಹೊರಟಿದೆ ಅನ್ನೋದನ್ನು ಸೂತ್ರ ಭಾಷ್ಯಕ್ಕನುಸಾರವಾಗಿಯೂ ನೋಡಬೇಕು. ಮತ್ತು ರಾಘವೇಂದ್ರ ಸ್ವಾಮಿಗಳು ಸ್ವಲ್ಪ ಅದನ್ನು ಬೇರೆ ಥರ ಹೇಳಿದ್ದಾರೆ. ಬಹುಸ್ಥಾನ ಗಮನಾತ್ ಕಲ್ಪಾಂತಮಪಿ ಏವಂ ಸ್ಯಾತ್ ಇತಿ ನನಗೆ ಗೊತ್ತಿರುವುದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ. ಅತಃ ಈ ಕರ್ಮ ಮಾಡಿದವರು ಸ್ವರ್ಗವಾಸ ಮುಗಿಸ್ತಾರೆ. ಸ್ವರ್ಗವಾಸ ಮುಗಿಸಿದ ಮೇಲೆ ಅಲ್ಲಿಂದ ಭೂಮಿಗೆ ಬರುವಾಗ ಆಕಾಶ, ವಾಯು ಹೀಗೆ ಅನೇಕ ಲೋಕಗಳಿಗೆ ಅವ್ರು ಹೋಗಬೇಕಾಗ್ತದೆ. ಆದ್ದರಿಂದ ಅಲ್ಲೆಲ್ಲ ಬಹಳ ದಿವಸ ಇದ್ದರೆ ಬ್ರಹ್ಮಕಲ್ಪ ಮುಗಿಯುವವರೆಗೂ ಕಾಲಯಾಪನೆ ಆಗಿ ಹೋಗ್ತದಲ್ಲ. ಮತ್ತು ಇದೇನು ಅವನು ಇಲ್ಲಿಗೆ ಬರೋದು ಯಾವಾಗ, ಮತ್ತೆ ತನ್ನ ಕರ್ಮ ಮಾಡೋದು ಯಾವಾಗ, ಸಾಧನೆ ಮುಂದುವರಿಸೋದು ಹೇಗೆ ಅಂತೆಲ್ಲ ಏನೇನೋ ಥರದ ಶಂಕೆಗಳು ಬಂದಾಗ ಆಗ ಈ ಸೂತ್ರ ಹೊರಟಿದೆ. ಛಾಂದೋಗ್ಯದಲ್ಲಿ ಅಭ್ಯಾಸೋಹ ಯತ್ತೆ ರಮಣೀಯಾಂ ಯೋನಿಮಾಪದ್ಯಂತೆ ಅಂತ ಒಂದು ವೇದವಾಕ್ಯ ಇದೆ. ಆದ್ದರಿಂದ 1 ಸಂವತ್ಸರದ ಒಳಗೆ ಸ್ವರ್ಗದಿಂದ ಬಂದ ಜೀವ ಮಾತೃಗರ್ಭವನ್ನು ಪ್ರವೇಶ ಮಾಡ್ತಾನೆ. ಅದಕ್ಕಷ್ಟು ಬಹಳ ವಿಳಂಬ ಆಗೋದಿಲ್ಲ. ಸ್ವರ್ಗದಿಂದ ಹೊರಟ ಮೇಲೆ 1 ಸಂವತ್ಸರದ ಒಳಗೆ ಅವನು ತಾಯಿ ಗರ್ಭಕ್ಕೆ ಬರ್ತಾನೆ ಅಂತ ನಾರದ ಪುರಾಣನು ಕೂಡ ಹೇಳ್ತದೆ. ಸ್ವರ್ಗಾಲೋಕಾತ್ ಅವಾಕ್ ಪ್ರಾಪ್ತ, ಅವಾಕ್ ಅಂತ ಕೆಳಗಡೆ, ವತ್ಸರಾತ್ ಪೂರ್ವಮೇವತ್ತು 1 ವತ್ಸರದ ಒಳಗೆ ಮಾತು ಶರೀರ ಮಾಪ್ನೋತಿ ಪರ್ಯಟನ್ ಯತ್ರ ತತ್ರ ಚ, ಅವನು ಎಲ್ಲೇ ಪ್ರಯಾಣ ಮಾಡಲಿ, ಯಾವುದೇ ಎಷ್ಟೇ ಲೋಕದಲ್ಲಿರಲಿ, ಆದರೆ ಅದರಿಂದ ಯಾವುದೇ ತೊಂದರೆ ಅವನಿಗಾಗೋದಿಲ್ಲ ಅಂತ ಅಭಿಪ್ರಾಯ. ಯತ್ರ ತತ್ರ ಎಲ್ಲೇ ಪ್ರಯಾಣ ಮಾಡಲಿ ಅವನು ಕೂಡಲೇ ಬರ್ತಾನೆ ಅಂತಿದೆ. ಮೊದಲು ಆಕಾಶಕ್ಕೆ ಬರ್ತಾನೆ. ಸ್ವರ್ಗವಾಸ ಮುಗಿದ ಮೇಲೆ ಆಕಾಶದಿಂದ ವಾಯುಮಂಡಲಕ್ಕೆ ಪ್ರವೇಶ ಮಾಡ್ತಾನೆ. ಮತ್ತೆ ಅಲ್ಲಿಂದ ಬೇರೆ ಬೇರೆ ಲೋಕಗಳಿಗೆ ಯಥೇತಂ, ನಾವು ತತ್ವಮಂಜರಿಯಲ್ಲಿ ನೋಡೋಣ. ಯಥಾ ಇತಂ, ಇತಂ ಅಂದ್ರೆ ಹೋಗುವುದು, ಹೇಗೆ ಹೋಗಿದ್ದನೋ ಹಾಗೆ ಆಕಾಶಂ, ಮೇಲೆ ಸ್ವರ್ಗಲೋಕದಿಂದ ಆಕಾಶಕ್ಕೆ, ಆಕಾಶದಿಂದ ವಾಯುವಿಗೆ, ವಾಯುರ್ಭೂತ್ವ ಧೂಮೋ ಭವತಿ, ಮುಂದೆ ಧೂಮಮಂಡಲದಲ್ಲಿ ಬರ್ತಾನೆ. ಧೂಮೋ ಭೂತ್ವ ಅಭ್ರಂ ಭವತಿ, ಧೂಮದಿಂದ ಮುಂದೆ ಅವನು ಆಕಾಶನ ಮೋಡವಾಗ್ತಾನೆ. ಅಲ್ಲೊಂದು ಗಮನಿಸ್ಬೇಕು, ಧೂಮ ಅಂದ್ರೆ ನಿರ್ದಿಷ್ಟವಾಗಿ ಹೊಗೆನೇ ಇರ್ಲಿಕ್ಕಿಲ್ಲ. ಧೂಮ ಅಂದ್ರೆ ಹೊಗೆ ಇರ್ಲಿಕ್ಕಿಲ್ಲ ನನ್ನ ಅಂದಾಜಿನಲ್ಲಿ. ಮುಂದೆ ಅದನ್ನ ಮತ್ತೊಂದ್ಸರಿ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಸ್ಪಷ್ಟೀಕರಿಸ್ತೇನೆ. ಧೂಮ ಅಂದ್ರೆ ಮಂಜು ಅಂತ ಅರ್ಥ ಇದ್ದಿರ್ಬೇಕು. ಅಭ್ರಂ ಭವತಿ, ಅಭ್ರಂ ಭೂತ್ವ ಮೇಘೋ ಭವತಿ, ಮುಂದೆ ಮೋಡ ಆಗ್ತಾನೆ. ಆ ಮೋಡ ಆಗಿ ಸಸ್ಯಕ್ಕೆ ಬರ್ತಾನೆ. ಸಸ್ಯದಲ್ಲಿ ಬಂದು ಸಸ್ಯವನ್ನು ತಿಂದಂಥ ತಂದೆಯ ದೇಹಕ್ಕೆ ಬರ್ತಾನೆ. ಅಲ್ಲಿಂದ ತಾಯಿಯ ದೇಹಕ್ಕೆ ಬರ್ತಾನೆ ಅಂತ ಹೀಗೆ ಅಲ್ಲಿ ವೇದವಾಕ್ಯ ಇದೆ. ಇತ್ಯಾದವು ಬಹುಸ್ಥಾನ ಪ್ರಾಪ್ತಿಯುಕ್ತೇ. ಈಗ ತತ್ವಮಂಜರಿ ವಾಕ್ಯ ಓದ್ತಾ ಇದ್ದೀನಿ ನಾನು. ಅನೇಕ ಸ್ಥಾನಗಳನ್ನು ಅವನು ಸಂಚರಿಸ್ತಾನೆ ಅಂತಿದೆ. ಅನೇಕ ಸ್ಥಾನೇಶು ಕಲ್ಪಾಂತಂ ತತ್ತದ್ದೇವತಾ ಸಾಯುಜ್ಯೇನ ಮಹಾಸುಖ ಹೇತುತ್ವಾತ್. ಆ ಎಲ್ಲ ದೇವತೆಗಳ ಲೋಕದಲ್ಲೂ ಕೂಡ ಆ ಸಾಯುಜ್ಯ ಅವನಿಗೆ ಸಿಗ್ತದೆ. ನೀವೇ ಹಿಂದೆ ಒಪ್ಕೊಂಡಿದ್ದೀರಿ. ಧೂಮೋಭೂತ್ವ ಅನ್ನುವ ಶ್ರುತಿ ಏನಿದೆ, ಹಿಂದೆ 27ನೇ ಗದ್ಯ ಭಾಗದಲ್ಲಿ ಅದು ಬಂದಿದೆ. ಧೂಮಾದಿ ಭಾವ ಪ್ರಾಪ್ತಿಶ್ಚ ತದ್ಗತೌ ತದ್ಗತಿರೇವಚ ಇತ್ಯಾದಿ ಸ್ಮೃತೇ ದೇವತಾ ಸಾಯುಜ್ಯ ಪರ ಅಂತ. ಧೂಮಲೋಕಕ್ಕೆ ಹೋಗೋದು, ಧೂಮದಿಂದ ಮೇಘಲೋಕ ಅಂತ ಹೀಗೆಲ್ಲ ಹೇಳಿದಾಗ ಆಯಾ ದೇವತೆಗಳ ಪದವಿಯನ್ನೇ ಇವನು ಪಡೆಯೋದಿಲ್ಲ, ಹೊರತು ಆ ದೇವತೆಗಳ ಸಾಯುಜ್ಯ ಮಾತ್ರ ಪಡಿತಾನೆ ಅಂತ. ಆಯಾ ದೇವತೆಗಳ ಸಾಯುಜ್ಯ ಪಡೆಯುವುದಿದೆಯಲ್ಲ, ಅದು ಕಲ್ಪದ ಕೊನೆಯವರೆಗೂ ಕೂಡ ಮಹಾ ಸುಖ ಹೇತು ಆಗ್ತದೆ. ಆರಾಮವಾಗಿರ್ತಾನೆ, ಏನು ತೊಂದರೆ ಆಗೋದಿಲ್ಲ ಅವನಿಗೆ. ಕಿಂ ಕರ್ಮಣಿ ವೈರಾಗ್ಯೇಣ, ಕರ್ಮದಲ್ಲಿ ವೈರಾಗ್ಯ ತಾಳಿ ಏನ್ ಮಾಡ್ಬೇಕಾಗಿದೆ, ಇದೊಂದು ಪ್ರಶ್ನೆ. ಅದನ್ನ ತತ್ವಮಂಜರಿಯಲ್ಲಿ ಮಾಡ್ಕೊಂಡಿದ್ದಾರೆ. ಎತ್ತು ಸ್ವರ್ಗಾದ ಅವರೂಢಸ್ಯ, ಸ್ವರ್ಗದಿಂದ ಕೆಳಗಿಳಿದವನು, ಅವರೂಢಸ್ಯ ಕರ್ಮಿಣಃ, ಆ ಕರ್ಮವನ್ನು ಮಾಡುವ ಮನುಷ್ಯನಿಗೆ ಈ ಥರ ಮಹಾಸುಖ ಕಾರಣ ಆಗ್ತದೆ. ಆದ್ರಿಂದ ಅವನು ಕರ್ಮದಲ್ಲಿ ವೈರಾಗ್ಯ ಆಗ್ತಾ ಹೇಳಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ಕಾಲ ಸುಖವಾಗಿರ್ತಾನೋ ಆ ಥರ ಇರ್ತಾನೆ. ಸುಖವಾಗಿರುವುದು ಮುಖ್ಯ. ಆದ್ರಿಂದ ಯಾಕೆ ಕರ್ಮದಲ್ಲಿ ವೈರಾಗ್ಯ ತಾಳಬೇಕು ಅಂತ ಪ್ರಶ್ನೆ. ಅದಕ್ಕಾಗಿ ನಾತಿ ಚಿರೇಣ ವಿಶೇಷ ಅಂತ ಸೂತ್ರ ಹೊರಟಿದೆ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯ ಈ ಭಾಗವನ್ನು ನಾವು ಗಮನಿಸಿದರೆ ಇಲ್ಲಿ ಒಂಥರದ ಬೇರೆನೇ ಪೂರ್ವಪಕ್ಷ ಇದೆ. ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬೇರೆನೇ ರೀತಿಯಾದಂಥ ಪೂರ್ವಪಕ್ಷ ಇದೆ. ದೀರ್ಘಕಾಲ ಅಲ್ಲಿ ಸಮಯ ಹೋಗ್ತದೆ ಅಂತ ಅನ್ನೋದು ಎರಡೂ ಕಡೆ ಸಮಾನವಾಗಿದೆ.
ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಗಲಿ ಮತ್ತೆ ರಾಘವೇಂದ್ರ ಸ್ವಾಮಿ ತತ್ವಮಂಜರಿಯಲ್ಲಾಗಲಿ ದೀರ್ಘಕಾಲ ಸಮಯ ಹೋಗ್ತದೆ ಅಂತ ಸಮಾನವಾಗಿದೆ. ಆದರೆ ದೀರ್ಘಕಾಲ ಸಮಯ ಹೋಗಿಬಿಡ್ತದಲ್ಲ, ಅವನಿಗೆ ಅದೊಂದು ದುಃಖದಾಯಕವಾದ ಸಂಗತಿಯಲ್ಲ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ದಂಗಾಗಿದೆ. ಕಾಲಯಾಪನೆ ಆಗಿ ಹೋಗ್ತದಲ್ಲ ಅಂತ ಪ್ರಶ್ನೆ ಇದೆ ಅಲ್ಲಿ. ಆದರೆ ರಾಘವೇಂದ್ರ ಸ್ವಾಮಿ ತತ್ವಮಂಜರಿಯಲ್ಲಿ ಕಾಲಯಾಪನೆ ಆಗುವುದು ಸುಖದಾಯಕವೇ ಆಗ್ತದೆ ಅಂತ ಹೀಗೆ ಪ್ರಶ್ನೆ ಇದೆ. ಬ್ರಹ್ಮ ಕಲ್ಪ ಪರ್ಯಂತವೂ ಕಾಲಯಾಪನೆ ಆದೀತು ಅಂತ ಆಶಂಕೆ ಬಂದಾಗ, ಇದು ಬ್ರಹ್ಮಸೂತ್ರ ಭಾಷ್ಯದ ಪ್ರಕಾರ. ತುಂಬಾ ವಿಳಂಬ ಆಗ್ತದಲ್ಲ, ಅಲ್ಲೇನು ಸುಖವೂ ಇಲ್ಲ ದುಃಖದ ಪ್ರಶ್ನೆನೂ ಅವ್ರು ಮಾಡಿಲ್ಲ, ಅಂತೂ ತುಂಬಾ ವಿಳಂಬ ಆಗ್ತದಲ್ಲ ಅಂತ ಅಷ್ಟೇ ಪ್ರಶ್ನೆ ಇದೆ. ಈ ತುಂಬಾ ವಿಳಂಬ ಆಗುವುದು ಒಂದು ಸುಖ ಆಗ್ತದಲ್ಲ ಅಂತ ರಾಘವೇಂದ್ರ ಸ್ವಾಮಿ ಅದನ್ನು ತಗೊಂಡಿದ್ದಾರೆ. ಮುಂದೆ ನಾವು ಇದನ್ನೆಲ್ಲ ಬ್ರಹ್ಮಸೂತ್ರ ಭಾಷ್ಯ ನೋಡುವಾಗ ಅಲ್ಲಿ ಭಾವಬೋಧ, ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ, ಭಾವಬೋಧ ಅಲ್ಲ ಭಾವದೀಪ, ಮತ್ತೆ ತತ್ವಮಂಜರಿಯಲ್ಲಿ ಅದಕ್ಕೆ ಏನು ಪ್ರಶ್ನೆ ಮಾಡ್ಕೊಂಡಿದ್ದಾರೆ, ಒಂದೇ ವಿಷಯವನ್ನು ಬೇರೆ ಬೇರೆ ಮುಖದಿಂದ ನೋಡಿದಾಗ ಮಾತ್ರ ನಮಗದು ಗೊತ್ತಾದಿತ್ತು. ಅಂತೂ ಮುಂದೆ ನೋಡೋಣ. ವೈರಾಗ್ಯದಿಂದ ಏನಾಗಬೇಕಾಗಿದೆ, ವೈರಾಗ್ಯದಿಂದ ಏನಾಗಬೇಕಾಗಿದೆ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ನಾತಿಚಿರೇಣ ಸೂತ್ರ ಹೊರಟಿದೆ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ಆ ಪ್ರಶ್ನೆ ಇಲ್ಲ, ದೀರ್ಘಕಾಲ ಆಗ್ತದಲ್ಲ ಅಂತ ಅಷ್ಟೇ ಪ್ರಶ್ನೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಅದಕ್ಕೆ ಉತ್ತರ ರೂಪವಾಗಿ ಈ ಸೂತ್ರ ಹೊರಟಿದೆ. ನ ಅತಿಚಿರೇಣ ವಿಶೇಷಾತ್, ಸ್ವರ್ಗದಿಂದ ಬಂದವನು ನ ಅತಿಚಿರೇತ, ಅತಿಚಿರೇಣ ಬಹಳ ಕಾಲ ಏನು ಅವನು ಅಲ್ಲಲ್ಲಿ ಸಂಚಾರ ಮಾಡೋದಿಲ್ಲ, ಒಂದು ವರ್ಷದೊಳಗೆ ಬರ್ತಾನೆ. ಯಾಕಂದ್ರೆ ವಿಶೇಷಾತ್, ಒಂದು ವಿಶೇಷ ವಾಕ್ಯ ಇದೆ. ಹೀಗೆ ಆಕಾಶಾದ್ವಾಯು ವಾಯುರ್ಭೂತ್ವ ಧೂಮೋ ಭೂತಿ ಅಂತ ಹೀಗೆ ವಿಶೇಷ ವಾಕ್ಯ, ಛಾಂದೋಗ್ಯ ಉಪನಿಷತ್ತಿನ ವೇದವಾಕ್ಯ ಇರೋದ್ರಿಂದ ಅವನು ಬೇಗ ಬಂದೇ ಬರ್ತಾನೆ ಅಂತ ಅದರ ತಾತ್ಪರ್ಯ. ಶ್ರುತಿ ವಿಶೇಷ ಅಂತ ಅಂದು ಕರೀತಾರೆ. ವಿಶೇಷ ಅಂತಂದ್ರೆ ಶ್ರುತಿ ವಿಶೇಷ ಅಂತ ಅರ್ಥ. ಒಂದು ವತ್ಸರದೊಳಗೆ ಬರ್ತಾನೆ. ಮತ್ತೆ ಆ ವೇದವಾಕ್ಯವನ್ನ ಪುರಾಣ ವಾಕ್ಯದಿಂದ, ನಾರದ ಪುರಾಣ ವಾಕ್ಯದಿಂದಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ತಜ್ಜೈಹ ರಮಣೀಯ ಚರಣಾಹ, ಸದಾಚಾರ ಉಳ್ಳವರು ಅಭ್ಯಾಸೋಹ ಯತ್ತೆ ರಮಣೀಯಾಂ ಯೋನಿಮಾಪದ್ಯಂತೆ, ಅವರು ಶ್ರೇಷ್ಠವಾದಂತಹ ಯೋನಿಯನ್ನೇ ಪಡ್ಕೋತಾರೆ. ತದರ್ಥಸ್ಯ ಶುಭೇನ ಕರ್ಮಣ ಸ್ವರ್ಗಮಿತಿ ಪ್ರಾಚೀನ ಭಾಷ್ಯೇಣೈವ ಭೋಗಾವಶಿಷ್ಟ ಶುಭಕರ್ಮಾದಿ ಸಹಿತೋ ಜೀವ ಈಶತ್ ಅಲ್ಪಕಾಲೇನೈವ ಅಸ್ವರ್ಗಂ ಸ್ವರ್ಗಾದನ್ಯದ್ ಭೂಮ್ಯಾದಿಕಂ ಯಾತಿ ನತು ಚಿರೇಣ ಇತಿ ಯೋಜನೆಯ ಸಂಗ್ರಹ ಸಂಭವಾತ್ ನ ಪೃಥಗುಕ್ತಿ. ಆಯ್ತು, ಈ ನಾತಿಚಿರೇಣ ವಿಶೇಷ ಅಂತ ಸೂತ್ರ ಬಂದಿದೆಯಲ್ಲ, ಇದರ ಅರ್ಥವನ್ನ ಆಚಾರ್ಯರು ಯಾಕೆ ಸಂಗ್ರಹಿಸಿಲ್ಲ ಅಂತ ನಮಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಏನು ಉತ್ತರ ಹೇಳಬೇಕು? ರಾಘವೇಂದ್ರ ಸ್ವಾಮಿಗಳು ಅದನ್ನು ಈ ತರ ಹೇಳ್ತಾರೆ. ಆಚಾರ್ಯರು ಅದನ್ನು ಪ್ರತ್ಯೇಕವಾಗಿ ಯಾಕೆ ಬೇರೊಂದು ಶಬ್ದದಿಂದ ಸಂಗ್ರಹಿಸಿಲ್ಲ ಅಂದ್ರೆ, ಹಿಂದೆ ಬಂದ ಮಾತಿನಿಂದಲೇ ಅದು ಸಂಗ್ರಹಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದದು? ಶುಭೇನ ಕರ್ಮಣ ಸ್ವರ್ಗಂ ಅಂತ ಬಂದಿದೆಯಲ್ಲ, ಶುಭೇನ ಕರ್ಮಣ ಅಸ್ವರ್ಗಂ ಅಂತ ಅಲ್ಲಿ ಪದಚ್ಛೇದ ಮಾಡ್ಕೊಂಡಿದೀವಲ್ಲ. ಅಸ್ವರ್ಗಂ ಅಂದ್ರೆ ಶುಭೇನ ಕರ್ಮಣ ಸಹ, ಶುಭೇನ ಕರ್ಮಣ ಅಂದ್ರೆ ಶುಭೇನ ಕರ್ಮಣ ಸಹ, ತಾನು ಏನು ಸ್ವರ್ಗಲೋಕದಲ್ಲಿ ಸುಖ ಅನುಭವಿಸ್ತಾನಲ್ಲ, ಅದಕ್ಕೆ ಕಾರಣವಾದ ಪುಣ್ಯ ಒಂದಿಷ್ಟು ಅಲ್ಲಿರ್ತದೆ. ಆದರೆ ಎಲ್ಲವನ್ನೂ ಅಲ್ಲೇ ಅನುಭವಿಸಿ ಅವನು ಮುಗಿಸಿಬಿಡೋದಿಲ್ಲ. ಆದರೆ ಒಂದು ಸ್ವಲ್ಪ ಶೇಷ ಉಳಿತದೆ, ಅದನ್ನ ಇಟ್ಕೊಂಡೇ ಈ ಲೋಕಕ್ಕೆ ಅವನು ಬರ್ತಾನೆ. ಆದ್ರಿಂದ ಇಲ್ಲಿ ಸುಖ ಇತ್ಯಾದಿಗಳು ಆಗ್ತವೆ ಅಂತ ಬಂದಿದೆ. ಮತ್ತೆ ಸ್ವರ್ಗಂ ಅಂತಿರೋದನ್ನ ಅಸ್ವರ್ಗಂ ಪದಚ್ಛೇದ ಮಾಡ್ಕೋಬೇಕು. ಅಸ್ವರ್ಗ ಪದಚ್ಛೇದ ಮಾಡ್ಕೊಂಡಾಗ ಅದು ಈ ಭೂಲೋಕಕ್ಕೆ ಅಂತ ಅರ್ಥ ಕೊಡ್ತದೆ. ಅಲ್ಲಿಂದ ಭೂಲೋಕಕ್ಕೆ ಅವನು ಬರ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅಸ್ವರ್ಗಂ ಅಂದ್ರೆ ಸ್ವರ್ಗಕ್ಕಿಂತ ಭಿನ್ನವಾದ ಭೂಲೋಕಕ್ಕೆ ಬರ್ತಾನೆ ಅಂತ ಅಲ್ಲಿ ಹಿಂದೆನೆ ಬಂದಾಗಿದೆ. ಅದರ ಹೀಗೆ ಅಲ್ಲಿ ಸಂಗ್ರಹ ಮಾಡಿರೋದ್ರಿಂದ ಇಲ್ಲಿ ಪ್ರತ್ಯೇಕವಾಗಿ ಹೇಳ್ತಿಲ್ಲ ಆಚಾರ್ಯರು. ಶುಭೇನ ಕರ್ಮಣ ಸ್ವರ್ಗಮಿತಿ ಪ್ರಾಚೀನ ಭಾಷ್ಯೇಣ ಇವ, ಹಿಂದೆ ಬಂದಿರುವ ಭಾಷ್ಯ ವಾಕ್ಯದಿಂದಲೇ ಭೋಗಾವಶಿಷ್ಟ ಶುಭ ಕರ್ಮ ಸಹಿತ ಜೀವ, ಸ್ವರ್ಗಲೋಕದಲ್ಲಿ ಯಾವ ಸುಖವನ್ನು ಅನುಭವಿಸ್ತಾನೆ ಅದರ ಅವಶಿಷ್ಟ ಏನಿದೆ, ಅವಶೇಷ ಏನಿದೆ, ಉಳಿದಿರುವ ಶುಭ ಕರ್ಮದ ಜೊತೆಗೆ ಸೇರಿ ಜೀವ ಅನ್ನೋನು ಈಶತ್ ಅಲ್ಪಕಾಲೇನೇವ, ಸ್ವಲ್ಪೇ ಕಾಲದಲ್ಲಿ ಅಸ್ವರ್ಗಂ ಅಂದ್ರೆ ಸ್ವರ್ಗಕ್ಕಿಂತ ಭಿನ್ನವಾದ ಈ ಭೂಲೋಕವನ್ನು ಅಂದ್ರೆ ಭೂಮ್ಯಾಧಿಕಂ ಯಾತಿ ನತು ಚಿರೇಣ, ಬಹಳ ಏನು ವಿಳಂಬ ಆಗೋದಿಲ್ಲ.
ಇತಿ ಯೋಜನೆಯ ಹೀಗೆ ಯೋಜನೆ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಸಂಗ್ರಹ ಸಂಭವಾತ್, ಬಹಳ ಏನು ವಿಳಂಬ ಆಗೋದಿಲ್ಲ ಅಂತ ಅದನ್ನ ಅರ್ಥ ಮಾಡ್ಲಿಕ್ಕೆ ನಮಗಲ್ಲಿ ಸಾಧ್ಯ ಇದೆ. ಆದ್ರಿಂದ ಅದನ್ನಲ್ಲಿ ಪ್ರತ್ಯೇಕವಾಗಿ ಆಚಾರ್ಯರು ಹೇಳಲಿಲ್ಲ ಅಂತ ಅದರ ತಾತ್ಪರ್ಯ. ತದರ್ಥಸ್ಯ ಸಂಗ್ರಹ ಸಂಭವ ನ ಪೃಥಗೋಕ್ತಿ. 29ನೇ ಗದ್ಯ ಭಾಗದಲ್ಲಿ ಆರಂಭದಲ್ಲಿ ತದರ್ಥಸ್ಯ ಅಂತಿದೆ. ಅದರ ಅರ್ಥದ ಸಂಗ್ರಹ ಸಂಭವ, ಸಂಗ್ರಹವನ್ನು ಮಾಡುವ ಸಾಧ್ಯತೆ ಇರುವುದರಿಂದ ನ ಪೃಥಗುಕ್ತಿ, ಪ್ರತ್ಯೇಕವಾಗಿ ಹೇಳಲ್ಪಡಬೇಕಾಗಲಿಲ್ಲ, ಅದನ್ನ ಆಚಾರ್ಯರು ಪ್ರತ್ಯೇಕವಾಗಿ ಹೇಳಿಲ್ಲ ಅಂತ ಹೀಗೆ ತಾತ್ಪರ್ಯ ಆಗ್ತದೆ. ಹೀಗೆ ಅವನು ಬೇಗ ಇಲ್ಲಿಗೆ ಬರ್ತಾನೆ, ಈ ಜಗತ್ತಿಗೆ ಬೇಗ ಈ ಜಗತ್ತಿಗೆ ಬರ್ತಾನೆ, ಒಂದೇ ವರ್ಷದಲ್ಲಿ ಬಂದು ಬಿಡೋದ್ರಿಂದ ಮತ್ತೆ ಈ ಸಂಸಾರಕ್ಕೆ ಬಂದು ಬೀಳ್ತಾನೆ. ಇಲ್ಲಿ ಅವನಿಗೆ ದುಃಖ ತಪ್ಪಿದ್ದಲ್ಲ, ಅಲ್ಲೆಲ್ಲೋ ಕೆಲವು ಕಾಲ ಬಹಳ ದೀರ್ಘಕಾಲ ದೇವತೆಗಳ ಸಾಹಿತ್ಯ ಎಲ್ಲ ಅನುಭವಿಸಿ ಸುಖವಾಗಿದ್ದು ಬಿಡ್ತಾನೆ ಅಂತ ಭ್ರಮೆ ಬೇಡ. ತನಗಿಷ್ಟ ಬಂದಷ್ಟು ಕಾಲ ಅವನಿಗೆ ಬೇರೆ ಬೇರೆ ಲೋಕಗಳಲ್ಲಿ ಇರಲಿಕ್ಕೆ ಪರ್ಮಿಷನ್ ಇಲ್ಲ. ಒಂದು ವರ್ಷದೊಳಗೆ ಅವನಿಗೆ ಬಂದು ಬೀಳಬೇಕು, ಮತ್ತೊಂದು ಜನ್ಮ ತಳೆದು ಅವನು ನಾನಾ ಥರದ ದುಃಖ ಇತ್ಯಾದಿಗಳನ್ನು ಅನುಭವಿಸ್ಬೇಕಾಗ್ತದೆ. ದುಃಖ ಮಾತ್ರ ಅಲ್ಲ, ದುಃಖವನ್ನೆಲ್ಲವನ್ನೂ ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ಅವನಿಗೆ ಸಂಪೂರ್ಣವಾದ ವೈರಾಗ್ಯವನ್ನು ತಾಳದ ಹೊರತು ಶಾಶ್ವತವಾದ ಸುಖ ಎಲ್ಲೂ ದೊರೆಯೋದೇ ಇಲ್ಲ. ಶಾಶ್ವತವಾದ ಸುಖಕ್ಕೆ ಆಗಲ್ವ ನಮ್ಮ ಪ್ರಯತ್ನ. ಶಾಶ್ವತವಾದ ಸುಖವನ್ನು ಹಾಗೆ ಗಳಿಸ್ಬೇಕು ಅಂತಾದರೆ ಅವನು ತೀವ್ರವಾದಂತಹ ವೈರಾಗ್ಯವನ್ನು ಅಳವಡಿಸ್ಕೊಳ್ಳೇಬೇಕಾಗ್ತದೆ. ಇಲ್ಲದೆ ಹೋದರೆ ಈ ಶರೀರವನ್ನು ತೊರೆದು ಹೋದಾಗ ಸ್ವರ್ಗಲೋಕದಲ್ಲಿ ಒಂದಿಷ್ಟು ಸುಖ ಆಗ್ತದೆ, ಮತ್ತೆ ಯಾವುದ್ಯಾವುದೋ ಲೋಕಕ್ಕೆ ಬಂದಾಗ ಅಲ್ಲಿ ದೇವತೆಗಳ ಸಾಯುಜ್ಯವನ್ನೆಲ್ಲ ಪಡ್ಕೊಂಡು ಅಲ್ಲಿ ಕೆಲವು ಕಾಲ ಇರ್ತಾನೆ, ಅದಷ್ಟು ಸುಖ ಆಗ್ಬೋದು. ಮತ್ತೆ ಮರಳಿ ಬಂದಾಗ ಇಲ್ಲಿ ದುಃಖ ಪಡಲೇಬೇಕಾಗ್ತದೆ ಈ ಲೋಕದಲ್ಲಿ. ಮತ್ತೆ ಇನ್ನೊಂದು ವಿಷಯ ಇದೆ, ಇಲ್ಲಿಂದ ಹೋದವನು ಸ್ವರ್ಗಕ್ಕೆ ಹೋದ್ರೆ ಅಲ್ಲೊಂದಿಷ್ಟು ಸುಖ ಪಟ್ಟಾನು, ಆದ್ರೆ ಅವನು ನರಕಕ್ಕೆ ಹೋಗಿ ಅಲ್ಲಿಯೂ ಕೂಡ ದುಃಖ ಪಡುವಂತಹ ಸಾಧ್ಯತೆ ಇರ್ತದಲ್ಲ. ಆದ್ರಿಂದ ಸುಖ ದುಃಖ ಇವು ಯಾವಾಗ ಎಷ್ಟು ಸುಖ ಆಗ್ತವೆ, ಯಾವಾಗ ಎಷ್ಟು ದುಃಖ ಆಗ್ತದೆ ಅಂತ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಒಂದಿಷ್ಟು ಸುಖ ಆದೀತು ಅಂತ ನಾವು ಆ ಸುಖದಲ್ಲಿ ಮರೆಯೋ ಹೊತ್ತಿಗೆ ಮತ್ತೊಂದು ಕಡೆ ಪರಲೋಕದಲ್ಲೇ ದುಃಖ ಕಾದಿರ್ತದೆ, ನರಕದಲ್ಲಿ. ಮತ್ತೆ ಈ ಜಗತ್ತಿನಲ್ಲಿ ದುಃಖ ಕಾದಿರ್ತದೆ, ಸುಖ ದುಃಖ ಮಿಶ್ರವಾದಂತಹ ಜೀವನ ನಮಗೆ ಕಾದಿರ್ತದೆ. ಅದಕ್ಕಾಗಿ ಸುಖ ದುಃಖ ಮಿಶ್ರ, ಒಂದ್ಸರಿ ಮೇಲೆ ಹೋಗೋದು ಒಂದ್ಸರಿ ಕೆಳಗೆ ಬೀಳೋದು, ಇಂಥ ಏರುಪೇರುಗಳನ್ನು ನಾವು ಅನುಭವಿಸುವ ಬದಲು ಶಾಶ್ವತ ತೀವ್ರವಾದ ವೈರಾಗ್ಯವನ್ನೇ ತಾಳಿದರೆ, ಶಾಶ್ವತವಾದಂತಹ ತತ್ವಜ್ಞಾನವನ್ನು ಪಡೆದು ಆ ಮೂಲಕ ಸಾಧಕ ಒಂದು ದಿವಸ ಕೊನೆಗೆ ಶಾಶ್ವತವಾದಂಥ ಮುಕ್ತಿಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದರ ಬಗ್ಗೆ ಗುರಿ ಇರಬೇಕೇ ಹೊರತು ಅಶಾಶ್ವತವಾದ ಸುಖಗಳ ಬಗ್ಗೆ ಸಾಧಕನ ಗಮನ ಇರಬಾರದು ಅಂತ ಇದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.